ನಮಸ್ಕಾರ. ನಾನು ನಿಮ್ಮ ಪ್ರಭಾಕರ, ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿ. ಇವತ್ತು ತುಮಕೂರು ನಗರದಲ್ಲಿ ರಾಜ್ಯ ಕಾಂಗ್ರೆಸ್ ನೇತೃತ್ವದ ಸರ್ಕಾರ 3 ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಸಾಧನಾ ಸಮಾವೇಶ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು. ಇಲ್ಲಿನ ಜಿಲ್ಲಾಡಳಿತ ಸಂಪೂರ್ಣ ಜವಾಬ್ದಾರಿ ಹೊತ್ತು ಮಾಡಿತ್ತು. ಆದರೆ ಕಾರ್ಯಕ್ರಮ ಸಂಪೂರ್ಣ ಕಾಂಗ್ರೆಸ್ಮಯ ಆಗಿತ್ತು ಅನ್ನೋದು ಕೂಡ ಎಲ್ರಿಗೂ ಗೊತ್ತಿರುವಂಥ ಸಂಗತಿ. ಮುಖ್ಯಮಂತ್ರಿಗಳಾದಿಯಾಗಿ ಉಪಮುಖ್ಯಮಂತ್ರಿಗಳಾದಿಯಾಗಿ ಎಲ್ಲ ಸಚಿವರು ಕೂಡ ಇದೊಂದು ಕಾಂಗ್ರೆಸ್ ಕಾರ್ಯಕ್ರಮ ಅನ್ನೋ ನಿಟ್ಟಿನಲ್ಲೇ ಭಾಷಣ ಮಾಡಿದರು. ಯಾರೊಬ್ಬರೂ ಕೂಡ ಇದು ರಾಜ್ಯ ಸರ್ಕಾರದ ಕಾರ್ಯಕ್ರಮ ಅನ್ನೋ ನಿಟ್ಟಿನಲ್ಲಿ ಯಾರೂ ಮಾತಾಡಲಿಲ್ಲ. ಎಲ್ಲರೂ ಕೂಡ ತಮ್ಮ ಕಾಂಗ್ರೆಸ್ ಪಕ್ಷವನ್ನು ಬೂತ್ ಅಧ್ಯಕ್ಷರಿಂದ ಹಿಡಿದು ರಾಷ್ಟ್ರೀಯ ಅಧ್ಯಕ್ಷರ ತನಕ ಪರಿಚಯ ಮಾಡುವಂಥ ಕಾರ್ಯಕ್ರಮವನ್ನು ಮಾಡಿದರು. ಇನ್ನು ಮುಂದುವರೆದು ವಿಧಾನ ಪರಿಷತ್ನ ಮುಖ್ಯ ಸಚೇತಕರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಲೀಂ ಅಹ್ಮದ್ ಅವರು ಬೋಲೋ ಕಾಂಗ್ರೆಸ್ ಪಾರ್ಟಿ ಕಿ ಜೈ ಅಂತ ಹೇಳ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಪರಿಚಯ ಮಾಡಿಕೊಡ್ತಾರೆ, ರಾಷ್ಟ್ರೀಯ ಅಧ್ಯಕ್ಷರು ಇದೇ ರಾಜ್ಯದವರು ಅಂತ. ರಾಹುಲ್ ಗಾಂಧಿ ಅವ್ರಿಗೂ ಕರ್ನಾಟಕಕ್ಕೆ ಸಂಬಂಧ ಏನ್ರಿ? ರಾಹುಲ್ ಗಾಂಧಿ ಅವ್ರಿಗೂ ಕಾಂಗ್ರೆಸ್ ಪಾರ್ಟಿಗೆ ಸಂಬಂಧ. ನಿಮ್ಮ ಕಾಂಗ್ರೆಸ್ ಪಾರ್ಟಿಗೆ ಸಪ್ರೇಟ್ ಕಾರ್ಯಕ್ರಮ ಮಾಡ್ಕೊಂಡು ಪರಿಚಯ ಮಾಡಿ, ಅವ್ರನ್ನ ಜೀವನದ ವೃತ್ತಾಂತವನ್ನು ಹೇಳಿ, ನಮಗೇನು ಅಭ್ಯಂತರ ಇಲ್ಲ. ಆದರೆ ರಾಜ್ಯ ಸರ್ಕಾರದ ಕಾರ್ಯಕ್ರಮದಲ್ಲಿ ವ್ಯಕ್ತಿಗತವಾಗಿ ಪರಿಚಯ ಮಾಡುವಂಥದ್ದು ಎಷ್ಟು ಸರಿ? ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರ ತೆರಿಗೆ ದುಡ್ಡಿನಲ್ಲಿ ಕಾಂಗ್ರೆಸ್ ಕಾರ್ಯಕ್ರಮ ಮಾಡಿ, ರಾಜ್ಯ ಸರ್ಕಾರದ ಕಾರ್ಯಕ್ರಮ ಮಾಡಿದ್ದು ಅಲ್ಲದೆ ಕಾಂಗ್ರೆಸ್ ಪಕ್ಷವನ್ನು ಪರಿಚಯ ಮಾಡುವಂಥ ಕಾರ್ಯಕ್ರಮ ಎಷ್ಟು ಸರಿ? ನೋಡಿ, ಇಲ್ಲೊಬ್ಬ ಸಲೀಂ ಅಹ್ಮದ್ ಅಂತ ಮುಖ್ಯ ಸಚೇತಕ ಮಾತಾಡ್ತಾರೆ. ಕಾಂಗ್ರೆಸ್ ಪಾರ್ಟಿ ರಾಜ್ಯದಲ್ಲಿ 28 ಕೂಡ ಜೈ ಹಿಂದ್ ಜೈ ಕಾಂಗ್ರೆಸ್. ನೋಡಿ, ಜೈ ಹಿಂದ್ ಜೈ ಕಾಂಗ್ರೆಸ್. ಏನಾಗಿದೆ ರೀ ಕಾಂಗ್ರೆಸ್ನವ್ರಿಗೆ? ಈ ಮಟ್ಟಕ್ಕೆ ಬಿಕಾರಿ ಆಗಿದ್ರೇನ್ರಿ ನಿಮ್ಮ ಪಕ್ಷ? ರಾಜ್ಯ ಸರ್ಕಾರದ ಜನರ ತೆರಿಗೆ ದುಡ್ಡಿನಲ್ಲಿ ಕಾರ್ಯಕ್ರಮ ಮಾಡಿ ಪರಿಚಯ ಮಾಡುವಂಥ ಮಟ್ಟಕ್ಕೆ ನೀವು ಬಂದಿದೆ ಅಂದರೆ ನಿಮ್ಮನ್ನು ನೀವು ಮತ್ತೊಮ್ಮೆ ಸಿಂಹಾವಲೋಕನ ಅಂತ ಕರಿತೀವಿ ನಾವು, ಅವಲೋಕನ ಮಾಡ್ಕೊಳ್ಳೋದು ಭಾಳ ಒಳ್ಳೆಯದು ಅನ್ನೋದು ನನ್ನ ಸಲಹೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ. ನಮಸ್ಕಾರ. ನಾನು ನಿಮ್ಮ ಪ್ರಭಾಕರ, ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿ. ಇವತ್ತು ತುಮಕೂರು ನಗರದಲ್ಲಿ ರಾಜ್ಯ ಕಾಂಗ್ರೆಸ್ ನೇತೃತ್ವದ ಸರ್ಕಾರ 3 ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಸಾಧನಾ ಸಮಾವೇಶ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು. ಇಲ್ಲಿನ ಜಿಲ್ಲಾಡಳಿತ ಸಂಪೂರ್ಣ ಜವಾಬ್ದಾರಿ ಹೊತ್ತು ಮಾಡಿತ್ತು. ಆದರೆ ಕಾರ್ಯಕ್ರಮ ಸಂಪೂರ್ಣ ಕಾಂಗ್ರೆಸ್ಮಯ ಆಗಿತ್ತು ಅನ್ನೋದು ಕೂಡ ಎಲ್ರಿಗೂ ಗೊತ್ತಿರುವಂಥ ಸಂಗತಿ. ಮುಖ್ಯಮಂತ್ರಿಗಳಾದಿಯಾಗಿ ಉಪಮುಖ್ಯಮಂತ್ರಿಗಳಾದಿಯಾಗಿ ಎಲ್ಲ ಸಚಿವರು ಕೂಡ ಇದೊಂದು ಕಾಂಗ್ರೆಸ್ ಕಾರ್ಯಕ್ರಮ ಅನ್ನೋ ನಿಟ್ಟಿನಲ್ಲೇ ಭಾಷಣ ಮಾಡಿದರು. ಯಾರೊಬ್ಬರೂ ಕೂಡ ಇದು ರಾಜ್ಯ ಸರ್ಕಾರದ ಕಾರ್ಯಕ್ರಮ ಅನ್ನೋ ನಿಟ್ಟಿನಲ್ಲಿ ಯಾರೂ ಮಾತಾಡಲಿಲ್ಲ. ಎಲ್ಲರೂ ಕೂಡ ತಮ್ಮ ಕಾಂಗ್ರೆಸ್ ಪಕ್ಷವನ್ನು ಬೂತ್ ಅಧ್ಯಕ್ಷರಿಂದ ಹಿಡಿದು ರಾಷ್ಟ್ರೀಯ ಅಧ್ಯಕ್ಷರ ತನಕ ಪರಿಚಯ ಮಾಡುವಂಥ ಕಾರ್ಯಕ್ರಮವನ್ನು ಮಾಡಿದರು. ಇನ್ನು ಮುಂದುವರೆದು ವಿಧಾನ ಪರಿಷತ್ನ ಮುಖ್ಯ ಸಚೇತಕರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಲೀಂ ಅಹ್ಮದ್ ಅವರು ಬೋಲೋ ಕಾಂಗ್ರೆಸ್ ಪಾರ್ಟಿ ಕಿ ಜೈ ಅಂತ ಹೇಳ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಪರಿಚಯ ಮಾಡಿಕೊಡ್ತಾರೆ, ರಾಷ್ಟ್ರೀಯ ಅಧ್ಯಕ್ಷರು ಇದೇ ರಾಜ್ಯದವರು ಅಂತ. ರಾಹುಲ್ ಗಾಂಧಿ ಅವ್ರಿಗೂ ಕರ್ನಾಟಕಕ್ಕೆ ಸಂಬಂಧ ಏನ್ರಿ? ರಾಹುಲ್ ಗಾಂಧಿ ಅವ್ರಿಗೂ ಕಾಂಗ್ರೆಸ್ ಪಾರ್ಟಿಗೆ ಸಂಬಂಧ. ನಿಮ್ಮ ಕಾಂಗ್ರೆಸ್ ಪಾರ್ಟಿಗೆ ಸಪ್ರೇಟ್ ಕಾರ್ಯಕ್ರಮ ಮಾಡ್ಕೊಂಡು ಪರಿಚಯ ಮಾಡಿ, ಅವ್ರನ್ನ ಜೀವನದ ವೃತ್ತಾಂತವನ್ನು ಹೇಳಿ, ನಮಗೇನು ಅಭ್ಯಂತರ ಇಲ್ಲ. ಆದರೆ ರಾಜ್ಯ ಸರ್ಕಾರದ ಕಾರ್ಯಕ್ರಮದಲ್ಲಿ ವ್ಯಕ್ತಿಗತವಾಗಿ ಪರಿಚಯ ಮಾಡುವಂಥದ್ದು ಎಷ್ಟು ಸರಿ? ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರ ತೆರಿಗೆ ದುಡ್ಡಿನಲ್ಲಿ ಕಾಂಗ್ರೆಸ್ ಕಾರ್ಯಕ್ರಮ ಮಾಡಿ, ರಾಜ್ಯ ಸರ್ಕಾರದ ಕಾರ್ಯಕ್ರಮ ಮಾಡಿದ್ದು ಅಲ್ಲದೆ ಕಾಂಗ್ರೆಸ್ ಪಕ್ಷವನ್ನು ಪರಿಚಯ ಮಾಡುವಂಥ ಕಾರ್ಯಕ್ರಮ ಎಷ್ಟು ಸರಿ? ನೋಡಿ, ಇಲ್ಲೊಬ್ಬ ಸಲೀಂ ಅಹ್ಮದ್ ಅಂತ ಮುಖ್ಯ ಸಚೇತಕ ಮಾತಾಡ್ತಾರೆ. ಕಾಂಗ್ರೆಸ್ ಪಾರ್ಟಿ ರಾಜ್ಯದಲ್ಲಿ 28 ಕೂಡ ಜೈ ಹಿಂದ್ ಜೈ ಕಾಂಗ್ರೆಸ್. ನೋಡಿ, ಜೈ ಹಿಂದ್ ಜೈ ಕಾಂಗ್ರೆಸ್. ಏನಾಗಿದೆ ರೀ ಕಾಂಗ್ರೆಸ್ನವ್ರಿಗೆ? ಈ ಮಟ್ಟಕ್ಕೆ ಬಿಕಾರಿ ಆಗಿದ್ರೇನ್ರಿ ನಿಮ್ಮ ಪಕ್ಷ? ರಾಜ್ಯ ಸರ್ಕಾರದ ಜನರ ತೆರಿಗೆ ದುಡ್ಡಿನಲ್ಲಿ ಕಾರ್ಯಕ್ರಮ ಮಾಡಿ ಪರಿಚಯ ಮಾಡುವಂಥ ಮಟ್ಟಕ್ಕೆ ನೀವು ಬಂದಿದೆ ಅಂದರೆ ನಿಮ್ಮನ್ನು ನೀವು ಮತ್ತೊಮ್ಮೆ ಸಿಂಹಾವಲೋಕನ ಅಂತ ಕರಿತೀವಿ ನಾವು, ಅವಲೋಕನ ಮಾಡ್ಕೊಳ್ಳೋದು ಭಾಳ ಒಳ್ಳೆಯದು ಅನ್ನೋದು ನನ್ನ ಸಲಹೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ. ನಮಸ್ಕಾರ. ನಾನು ನಿಮ್ಮ ಪ್ರಭಾಕರ, ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿ. ಇವತ್ತು ತುಮಕೂರು ನಗರದಲ್ಲಿ ರಾಜ್ಯ ಕಾಂಗ್ರೆಸ್ ನೇತೃತ್ವದ ಸರ್ಕಾರ 3 ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಸಾಧನಾ ಸಮಾವೇಶ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು. ಇಲ್ಲಿನ ಜಿಲ್ಲಾಡಳಿತ ಸಂಪೂರ್ಣ ಜವಾಬ್ದಾರಿ ಹೊತ್ತು ಮಾಡಿತ್ತು. ಆದರೆ ಕಾರ್ಯಕ್ರಮ ಸಂಪೂರ್ಣ ಕಾಂಗ್ರೆಸ್ಮಯ ಆಗಿತ್ತು ಅನ್ನೋದು ಕೂಡ ಎಲ್ರಿಗೂ ಗೊತ್ತಿರುವಂಥ ಸಂಗತಿ.
ಮುಖ್ಯಮಂತ್ರಿಗಳಾದಿಯಾಗಿ ಉಪಮುಖ್ಯಮಂತ್ರಿಗಳಾದಿಯಾಗಿ ಎಲ್ಲ ಸಚಿವರು ಕೂಡ ಇದೊಂದು ಕಾಂಗ್ರೆಸ್ ಕಾರ್ಯಕ್ರಮ ಅನ್ನೋ ನಿಟ್ಟಿನಲ್ಲೇ ಭಾಷಣ ಮಾಡಿದರು. ಯಾರೊಬ್ಬರೂ ಕೂಡ ಇದು ರಾಜ್ಯ ಸರ್ಕಾರದ ಕಾರ್ಯಕ್ರಮ ಅನ್ನೋ ನಿಟ್ಟಿನಲ್ಲಿ ಯಾರೂ ಮಾತಾಡಲಿಲ್ಲ. ಎಲ್ಲರೂ ಕೂಡ ತಮ್ಮ ಕಾಂಗ್ರೆಸ್ ಪಕ್ಷವನ್ನು ಬೂತ್ ಅಧ್ಯಕ್ಷರಿಂದ ಹಿಡಿದು ರಾಷ್ಟ್ರೀಯ ಅಧ್ಯಕ್ಷರ ತನಕ ಪರಿಚಯ ಮಾಡುವಂಥ ಕಾರ್ಯಕ್ರಮವನ್ನು ಮಾಡಿದರು. ಇನ್ನು ಮುಂದುವರೆದು ವಿಧಾನ ಪರಿಷತ್ನ ಮುಖ್ಯ ಸಚೇತಕರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಲೀಂ ಅಹ್ಮದ್ ಅವರು ಬೋಲೋ ಕಾಂಗ್ರೆಸ್ ಪಾರ್ಟಿ ಕಿ ಜೈ ಅಂತ ಹೇಳ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಪರಿಚಯ ಮಾಡಿಕೊಡ್ತಾರೆ, ರಾಷ್ಟ್ರೀಯ ಅಧ್ಯಕ್ಷರು ಇದೇ ರಾಜ್ಯದವರು ಅಂತ. ರಾಹುಲ್ ಗಾಂಧಿ ಅವ್ರಿಗೂ ಕರ್ನಾಟಕಕ್ಕೆ ಸಂಬಂಧ ಏನ್ರಿ? ರಾಹುಲ್ ಗಾಂಧಿ ಅವ್ರಿಗೂ ಕಾಂಗ್ರೆಸ್ ಪಾರ್ಟಿಗೆ ಸಂಬಂಧ. ನಿಮ್ಮ ಕಾಂಗ್ರೆಸ್ ಪಾರ್ಟಿಗೆ ಸಪ್ರೇಟ್ ಕಾರ್ಯಕ್ರಮ ಮಾಡ್ಕೊಂಡು ಪರಿಚಯ ಮಾಡಿ ಅವ್ರನ್ನ ಜೀವನದ ವೃತ್ತಾಂತವನ್ನು ಹೇಳಿ, ನಮಗೇನು ಅಭ್ಯಂತರ ಇಲ್ಲ. ಆದರೆ ರಾಜ್ಯ ಸರ್ಕಾರದ ಕಾರ್ಯಕ್ರಮದಲ್ಲಿ ವ್ಯಕ್ತಿಗತವಾಗಿ ಪರಿಚಯ ಮಾಡುವಂಥದ್ದು ಎಷ್ಟು ಸರಿ? ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರ ತೆರಿಗೆ ದುಡ್ಡಿನಲ್ಲಿ ಕಾಂಗ್ರೆಸ್ ಕಾರ್ಯಕ್ರಮ ಮಾಡಿ ರಾಜ್ಯ ಸರ್ಕಾರದ ಕಾರ್ಯಕ್ರಮ ಮಾಡಿದ್ದು ಅಲ್ಲದೆ ಕಾಂಗ್ರೆಸ್ ಪಕ್ಷವನ್ನು ಪರಿಚಯ ಮಾಡುವಂಥ ಕಾರ್ಯಕ್ರಮ ಎಷ್ಟು ಸರಿ? ನೋಡಿ, ಇಲ್ಲೊಬ್ಬ ಸಲೀಂ ಅಹ್ಮದ್ ಅಂತ ಮುಖ್ಯ ಸಚೇತಕ ಮಾತಾಡ್ತಾರೆ. ಮಾತಾ ಕಿ ಬೋಲೋ ಕಾಂಗ್ರೆಸ್ ಪಾರ್ಟಿ ಕಿ ಪಡ್ತಾ ರಾಜ್ಯದಲ್ಲಿ 28 ಕೂಡ ಜೈ ಹಿಂದ್ ಜೈ ಕಾಂಗ್ರೆಸ್. ನೋಡಿ, ಜೈ ಹಿಂದ್ ಜೈ ಕಾಂಗ್ರೆಸ್. ಏನಾಗಿದೆ ರೀ ಕಾಂಗ್ರೆಸ್ನವರಿಗೆ? ಈ ಮಟ್ಟಕ್ಕೆ ಬಿಕಾರಿ ಆಗಿದ್ದೀರೇನ್ರಿ ನಿಮ್ಮ ಪಕ್ಷ? ರಾಜ್ಯ ಸರ್ಕಾರದ ಜನರ ತೆರಿಗೆ ದುಡ್ಡಿನಲ್ಲಿ ಕಾರ್ಯಕ್ರಮ ಮಾಡಿ ಪರಿಚಯ ಮಾಡುವಂಥ ಮಟ್ಟಕ್ಕೆ ನೀವು ಬಂದಿದೆ ಅಂದರೆ ನಿಮ್ಮನ್ನು ನೀವು ಮತ್ತೊಮ್ಮೆ ಸಿಂಹಾವಲೋಕನ ಅಂತ ಕರಿತೀವಿ ನಾವು, ಅವಲೋಕನ ಮಾಡ್ಕೊಳ್ಳೋದು ಭಾಳ ಒಳ್ಳೆಯದು ಅನ್ನೋದು ನನ್ನ ಸಲಹೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.